ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಯೂಟ್ಯೂಬ್ ಚಾನಲ್ ನೇಮ್ ನೋಡ್ತಿದ್ದಕ್ಕೆ ನಿಮಗೆ ಆಶ್ಚರ್ಯ ಆಗಿರಬಹುದು. ಚಾನಲ್ ಹೆಸರನ್ನು ಬದಲಾಯಿಸಿದ್ದೀನಿ, ಹೋಮ್ ಮೇಕರ್ ಪವಿತ್ರ ಅಂತ. ಯಾಕೆ ಅಂತ ಅಂದರೆ ಯಾವುದೇ ಒಂದು ಒಳ್ಳೆಯ ಗುಣ ಇರ್ಬೋದು ಅಥವಾ ಏನೇ ಆಗಿರಲಿ, ನಾವು ಉಪಯೋಗಿಸ್ತಾ ಇದ್ದಷ್ಟು ಅದು ಬೆಳೀತಾ ಹೋಗುತ್ತೆ. ನಾವು ಉಪಯೋಗಿಸಿಲ್ಲ ಅಂತ ಅಂದರೆ ಮಾನವನ ದೇಹದಲ್ಲಿ ಒಂದು ಭಾಗನೇ ನಾವು ಉಪಯೋಗಿಸ್ತಲ್ಲ ಹಾಗೆ ಬಿಟ್ಬಿಟ್ರೆ ಅದೇ ನಶಿಸಿ ಹೋಗುತ್ತಂತೆ. ಸೊ ಹಾಗಾಗಿ ನಮ್ಮ ಒಳ್ಳೆಯ ಗುಣಗಳಿರ್ಬೋದು, ಒಳ್ಳೆಯ ಆಲೋಚನೆ ಇರ್ಬೋದು, ಕ್ರಿಯೇಟಿವಿಟಿ ಇರಬಹುದು, ನನ್ನ ಒಂದು ಏನು ಹೋಮ್ ಮೇಕರ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇದ್ನಲ್ಲ ಅದನ್ನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ಒಂದು ವಿಡಿಯೋನ ನನ್ನ ಹುಟ್ಟಿದ ಹಬ್ಬದ ವ್ಲಾಗ್ ಜೊತೆಗೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗನ್ನು ಶೂಟ್ ಮಾಡಿದ್ದೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಈ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಎಲ್ಲ ರೀತಿಯಾದಂತಹ ಕುಕ್ಕಿಂಗ್ ರೆಸಿಪೀಸ್ ಇರ್ಬೋದು, ಟಿಪ್ಸ್ ಇರ್ಬೋದು, ಮೋಟಿವೇಶನ್ ವ್ಲಾಗ್ಸ್ ಇರ್ಬೋದು, ಎಲ್ಲ ಕೂಡ ಈ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಇವತ್ತಿಗೆ ನನ್ನ ಹುಟ್ಟಿದ ಹಬ್ಬ ನಾನು ಕರೆಕ್ಟಾಗಿ ಸಂಜೆನೇ ಸೆಲೆಬ್ರೇಟ್ ಮಾಡ್ಕೋತೀನಿ. ಯಾಕೆ ಅಂತಂದರೆ ನಾನು ಹುಟ್ಟಿದ್ದು ಕರೆಕ್ಟಾಗಿ 6:30 ಸಂಜೆ. ಹಾಗಾಗಿ ಸರಿ ದೇವ್ರ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ನನಗೆ ಇದ್ದರೆ ಹುಟ್ಟಿದ ಹಬ್ಬದ ದಿನ ಅಮ್ಮನ ಜೊತೆ ಇರಬೇಕು ಅಂತ ತುಂಬ ಆಸೆ ಆಗುತ್ತೆ. ಇಲ್ಲ ಅಂತ ಅಂದರೆ ನನ್ನ ಫ್ಯಾಮಿಲಿ ಜೊತೆಗೆ ಇರಬೇಕಂತ ಆಸೆ ಆಗುತ್ತೆ. ಸೊ ಹಾಗಾಗಿ ನನಗೆ ನನ್ನ ಮನೆ ತುಂಬ ಇಷ್ಟ ಆಗುತ್ತೆ. ಸೊ ಮನೆಯಲ್ಲಿ ಇರೋದು ಅಂತಂದರೆ ತುಂಬ ಇಷ್ಟ. ಹಾಗಾಗಿ ಇವತ್ತು ಮನೆಯಲ್ಲೇ ಇರಬೇಕು, ಎಲ್ಲೋ ಹೋಗಬಾರ್ದು ಅಂತ ಅಂದ್ಕೊಂಡೆ. ಸರಿ ಅಂತ ಹೇಳ್ಬಿಟ್ಟು ದೇವ್ರಿಗೆಲ್ಲ ಪೂಜೆಗೆ ರೆಡಿ ಮಾಡಿಕೊಂಡು ರಂಗೋಲಿ ಎಲ್ಲ ಹಾಕಿದೆ. ಆಮೇಲೆ ದೇವ್ರದ್ದು ಸಾಮಗ್ರಿ ಎಲ್ಲ ಯುಗಾದಿ ಹಬ್ಬಕ್ಕೆ ತೊಳೆಯೋಣ ಅಂತ ಹೇಳಿ ಹಾಗೇ ಇಟ್ಟಿದ್ದು. ಇಲ್ಲ ಇವಾಗಲೇ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವರ ಸಾಮಗ್ರಿಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಬೇಜಾರಾಯಿತು ಬೆಳಗ್ಗೆಯಿಂದ. ಯಾಕೆ ಅಂತಂದರೆ ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ರು. ಮಗನ ಜೊತೆನೇ ಇಡೀ ದಿನ ಕಳೆದಿದ್ದೀನಿ ಅಂತಂದರೆ ತಪ್ಪಾಗಲ್ಲ. ಫುಲ್ ಡೇ ಇವತ್ತು ಪ್ರೀತಮ್ ಜೊತೆನೇ ನಾನು ಕಾಲನ ಕಳೆದೆ. ತುಂಬ ಖುಷಿ ಆಯಿತು. ಪ್ರಗತಿ ಕೂಡ ಸ್ಕೂಲಿಗೆ ಹೊರಟೋಗಿದ್ರು. ಇನ್ನು ಬರೋದು ಸಂಜೆ ಅಲ್ವಾ. ಸೊ ಹಾಗೆ ನಾನು ಕೂಡ ಸ್ವಲ್ಪ ಆ ಕಡೆ ಈ ಕಡೆ ಲೇಜಿತನ ಮಾಡಿಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇವಾಗ ಪೂಜೆಗೆಲ್ಲ ತಯಾರಿಯನ್ನು ಮಾಡ್ಕೋತಾ ಇದ್ದೀನಿ. ನಿಮಗೆಲ್ಲ ಹೇಗೆ ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಹೇಳಿ. ನನಗಂತೂ ಇದೇ ರೀತಿಯಾದ ಬರ್ತ್ಡೇ ಅಥವಾ ಹುಟ್ಟಿದ ಹಬ್ಬ ಏನಂತೀವಿ ಅದು ತುಂಬ ಇಷ್ಟ ಆಗುತ್ತೆ. ದೇವ್ರ ಪೂಜೆಗೆ ಹೂವು ಎಲ್ಲ ತೊಳೆದ್ಬಿಟ್ಟು ಎಲ್ಲ ಎತ್ತಿಡ್ತಾ ಇದ್ದೀನಿ. ದೇವ್ರ ಸಾಮಗ್ರಿ ತೊಳೆದು ಹಿಂದೆನೇ ಬಟ್ಟೆಯಲ್ಲಿ ಒರೆಸ್ಬಿಟ್ರೆ ಚುಕ್ಕಿ ಮಾರ್ಕ್ಗಳು ಉಳಿಯೋದಿಲ್ಲ. ಹಾಗಾಗಿ ನಾನು ಹಿಂದೆನೇ ದೇವ್ರ ಸಾಮಗ್ರಿಗಳನ್ನೆಲ್ಲ ತೊಳೆದ್ಬಿಟ್ಟು ಒರೆಸ್ಕೊಂಡ್ಬಿಡ್ತೀನಿ. ಇವತ್ತಿನ ಬರ್ತಡೇಗೆ ನಾನು ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಇದನ್ನು ಎಲ್ಲೋ ಒಂದು ಸರಿ ಹೊರಗಡೆ ಹೋದಾಗ ತುಂಬ ಇಷ್ಟಪಟ್ಟು ಕೊಡಿಸಿದ್ರು. ಸರಿ ಒಂದು ಸ್ಪೆಷಲ್ ಡೇಯಲ್ಲಿ ಹಾಕೋಬೇಕಂತ ಹೇಳಿ ಹಾಗೆ ಎತ್ತಿಟ್ಟಿದ್ದೆ. ಇನ್ನು ಬಾರ್ಡರ್ ಕೂಡ ಸ್ಟಿಚ್ ಮಾಡಿಸಿಲ್ಲ. ಸರಿ ಅಂತ ಹೇಳ್ಬಿಟ್ಟು ಹಾಕೋತಾ ಇದ್ದೀನಿ. ಹಾಗೆ ಇದನ್ನು ನನ್ನ ಡೈಲಿ ವ್ಲಾಗ್ ಚಾನಲಲ್ಲಿ ನೋಡಿರೋರಿಗೆ ಗೊತ್ತಿರುತ್ತೆ. ಪ್ರಗತಿ ನನಗೋಸ್ಕರ ಅಂತ ಕೊಡಿಸಿರುವಂತಹ ಒಂದು ಸ್ಪೆಷಲ್ ಗಿಫ್ಟ್. ಅದನ್ನು ನನ್ನ ಮಗಳ ಕೈಲೇ ಓಪನ್ ಮಾಡಿಸಿ ನನ್ನ ಮಗಳ ಕೈಲೇ ಹಾಕಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಕೂಡ ಸ್ಯಾರಿ ಹಾಕ್ಕೊಂಡು ರೆಡಿ ಆದೆ. ಪೂಜೆ ಮಾಡೋ ಟೈಮಲ್ಲಿ ಅಂತಂದರೆ ಸ್ಯಾರಿ ಹಾಕೊಳ್ಳೋದು ಡಿಸೈಡ್ ಆಗಿತ್ತು. ಪೂಜೆ ಮಾಡೋ ಟೈಮಲ್ಲಿ ಹಾಕ್ಕೊಂಡ್ರೆ ಇನ್ನೂ ಬೆಸ್ಟ್ ಅಲ್ವಾ. ಸೊ ಹಾಗಾಗಿ ಸ್ಯಾರಿ ಹಾಕ್ಕೊಂಡೆ. ಹೇಗೆ ಕಾಣಿಸ್ತಾ ಇದೆ ಈ ಸ್ಯಾರಿ ಅಂತ ಹೇಳಿ. ತುಂಬ ಸಿಂಪಲ್ ಆದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗನ್ನಿಸ್ತು. ಪ್ರೀತಿಯಿಂದ ಕೊಡಿಸಿರೋದು ಏನೇ ಒಂದು ಸಣ್ಣ ವಸ್ತು ಆದ್ರೂ ಕೂಡ ಇಷ್ಟಪಟ್ಟು ಹಾಕ್ಕೊಂಡಾಗ ಅದು ನಮಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಲ್ವಾ. ಸೊ ಇದಾದಮೇಲೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ನನಗೆ ತುಂಬ ಜನ ಬರ್ತ್ಡೇ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಬರ್ತ್ಡೇ ಇದ್ದಿದ್ದು ಏಪ್ರಿಲ್ 4ನೇ ತಾರೀಕು. ಅದನ್ನು ಕೂಡ ಹೇಳಿಬಿಡೋಣ ಅಂತ ಇವಾಗ ಪೂಜೆಗೆಲ್ಲ ತಯಾರಿ ಮಾಡಿಕೊಂಡೆ. ಕುಂಕುಮ ಹಾಗೆ ಇಡೋದಕ್ಕಿಂತ ಶ್ರೀಗಂಧ ಹಚ್ಬಿಟ್ಟು ಅದ್ರ ಮೇಲೆ ಕುಂಕುಮ ಇಟ್ಟರೆ ಅದ್ರದ್ದು ಕಳೆನೇ ಬೇರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಥರ ಕುಂಕುಮ ಇಡೋದು ಅಂದರೆ ತುಂಬ ಇಷ್ಟ. ದೇವ್ರ ಫೋಟೋಗಳಿಗೆಲ್ಲ ಇಟ್ಕೊಂಡೆ. ಇನ್ನೇನು ಯುಗಾದಿ ಹಬ್ಬ ಹತ್ರ ಬಂದಿದೆ, ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕು. ಆಮೇಲೆ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ನಾನು ಪೂಜೆ ಮಾಡಿದೆ. ಒಂದು ಮಾತು ಹೇಳ್ತಾರೆ, ಹೆಂಡತಿ ಪೂಜೆ ಮಾಡಿದರೆ ಅದು ಗಂಡನಿಗೆ ಮಾತ್ರ ಸಲ್ಲುತ್ತಂತೆ. ಗಂಡ ಪೂಜೆ ಮಾಡಿದ್ರೆ ಅದು ಸಂಸಾರಕ್ಕಷ್ಟೇ ಸಲ್ಲುತ್ತಂತೆ. ಆದರೆ ಮಕ್ಕಳು ಪೂಜೆ ಮಾಡಿದರೆ
ನಮ್ಮ ವಂಶಕ್ಕೆ ಸಲ್ಲುತ್ತಂತೆ. ಹಾಗಾಗಿ ಮನೆಯಲ್ಲಿ ಮಕ್ಕಳಿದ್ದಾಗ ಮಕ್ಕಳ ಕೈಲಿ ಪೂಜೆ ಮಾಡಿಸೋದನ್ನು ಹೇಳ್ಕೊಟ್ರೆ ತುಂಬ ಒಳ್ಳೆಯದು. ಸೊ ನೀವು ತುಂಬ ವ್ಲಾಗ್ಸ್ಗಳಲ್ಲಿ ನೋಡಿರ್ತೀರ, ಪ್ರಗತಿ ಮನೆಯಲ್ಲಿದ್ದಾಗ ನಾನು ಪೂಜೆ ಮಾಡುವಾಗ ನನ್ನ ಪೂಜೆಯಲ್ಲಿ ನನ್ನ ದೇವರ ಮನೆಯ ಕೆಲಸಗಳಲ್ಲಿ ಪ್ರಗತಿನ ತುಂಬಾ ಇನ್ವಾಲ್ವ್ ಮಾಡ್ಕೋತೀನಿ. ಇದೇ ರೀಸನ್ ಅಂತ ಅಲ್ಲ, ಕಲೀಲಿ ಅಥವಾ ದೇವರ ಮೇಲೆ ಒಂದು ಭಕ್ತಿ ಬರಲಿ ಅನ್ನೋ ಕಾರಣಕ್ಕೇ ನಾನು ಪ್ರಗತಿನ ತುಂಬ ಇನ್ವಾಲ್ವ್ ಮಾಡ್ಕೋತೀನಿ. ಸೊ ಇದನ್ನು ರೀಸೆಂಟಾಗಿ ನಾನು ಓದಿದ್ದು, ಅದು ನಿಜನೂ ಅಂತ ಅನ್ನಿಸುತ್ತೆ. ಗಂಡು ಮಕ್ಕಳು ಮನೇಲಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಕೆಲವೊಂದು ಸರಿ ನನಗೆ ಪೂಜೆ ಮಾಡಿದಾಗ ಆ ದೇವ್ರ ಮನೆಯ ಅಂದ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಕೆಲವೊಂದು ಸರಿ ಮನಸ್ಸು ಸಮಾಧಾನ ಇಲ್ಲ ಅಂದಾಗ ನಮಗೆ ಆ ದೇವರ ಪೂಜೆ ಮಾಡಿದ್ದಕ್ಕೂ ಕೂಡ ಅಷ್ಟು ಚೆಂದ ಅಂತ ಅನಿಸೋದಿಲ್ಲ. ಸೊ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿ ನನಗೆ ಹೂವಿನ ಪ್ರಸಾದ ಕೂಡ ಕೊಟ್ಟರು. ನಾನು ಅಂದ್ಕೊಂಡು ಈ ಹೂವು ನನಗೆ ಕೊಟ್ಟರೆ ನಾನು ಅಂದ್ಕೊಂಡಿರೋದು ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಪಾಡಿ ನಾನು ಪೂಜೆ ಮಾಡ್ತಾಯಿದ್ರೆ ಅದು ರೋಸ್ ಹೂವು, ರೆಡ್ ಕಲರ್ ರೋಸ್ ಹೂವು ನನಗೆ ಆಶೀರ್ವಾದ ಅಂತನೋ ಅಥವಾ ಏನು ಅಂತ ಗೊತ್ತಿಲ್ಲ, ತುಂಬ ಖುಷಿಯಾಗೋಯಿತು. ಒಂಥರ ಪಾಸಿಟಿವ್ ಎನರ್ಜಿ ಬಂದಂಗೆ ಆಗೋಯಿತು. ಏನೋ ಒಂದು ಕಾಣದ ಕೈ ಕಾಪಾಡುತ್ತೆ ಅಂತಾರಲ್ಲ, ಹಂಗೆ ಅನಿಸುತ್ತೆ ಅಲ್ವಾ. ಅದಾದಮೇಲೆ ನಮ್ಮ ಮನೆಯಲ್ಲಿ ಸ್ವಲ್ಪ ಹೊತ್ತು ಶಾಪ್ಗೆ ರೆಸ್ಟ್ ಕೊಟ್ಟು ಬಂದಿದ್ದರು. ಸರಿ ಇನ್ನು ಹೊರಡೋ ಟೈಮು ಆ್ಯಸ್ ಯೂಶ್ವಲ್ ಟೀ, ನನ್ನ ಬರ್ತಡೇ ದಿನ ನನ್ನ ಸ್ಪೆಷಲ್ ಟೀ ಇಲ್ಲ ಅಂದರೆ ಹೇಗಲ್ವಾ, ಹಾಗಾಗಿ ಟೀ ಮಾಡಿಕೊಂಡು ಒಂದು ಕಪ್ ಟೀಯನ್ನು ನಿಧಾನಕ್ಕೆ ಎಂಜಾಯ್ ಮಾಡ್ತಾ ಕುಡಿದ್ವಿ. ಇವತ್ತು ನನ್ನ ಬರ್ತಡೇ ಆದ್ರೂ ನನಗೆ ಊಟಗಳಲ್ಲಿ ಇಷ್ಟವಾದಿದ್ದು, ತುಂಬ ಫೇವ್ರೇಟ್ ಇದು ಅನ್ನೋ ಥರ ನನಗೆ ಇದುವರೆಗೂ ಬಂದಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಎಲ್ಲ ಊಟನೂ ಇಷ್ಟಪಡ್ತೀನಿ. ಹಾಗಾಗಿ ಇವತ್ತು ನನ್ನ ಬರ್ತಡೇಗೆ ನನ್ನ ಮಗಳಿಗೆ ಇಷ್ಟ ಆಗುವಂಥ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಮಗಳಿಗೆ ಪೂರಿ, ಜಾಮೂನು ಇದೆಲ್ಲ ತುಂಬ ಇಷ್ಟ. ಪೂರಿ ಬ್ರೇಕ್ಫಾಸ್ಟಲ್ಲಿ ತುಂಬಾ ಇಷ್ಟ. ಸೊ ನನ್ನ ಹಸ್ಬೆಂಡ್ ಪಾಪ ಪನ್ನೀರೆಲ್ಲ ತೊಗೊಂಡು ಬಂದಿದ್ರು, ಪನ್ನೀರ್ ಪಲಾವ್ ಮಾಡಿಕೊಡ್ತೀನಿ ಅಂತ. ಅವ್ರಿಗೆ ಎಮರ್ಜೆನ್ಸಿ ಏನೋ ಕೆಲಸ ಬಂತು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಸೊ ನಾನು ನೈಟು ಕೇಕ್ ತೊಗೊಂಡು ಬರೋದು ಗೊತ್ತಿರಲಿಲ್ಲ ನನಗೆ. ಸರಿ ಕೇಕೆಲ್ಲ ತೊಗೊಂಡು ಬಂದರೆ ನಾನು ಅಡುಗೆ ವೇಸ್ಟ್ ಆಗುತ್ತೆ ಅಂತ ಹೇಳಿ ಸಿಂಪಲ್ಲಾಗಿ ಅಡುಗೆ ಮಾಡ್ಕೋತಾ ಇದ್ದೀನಿ. ಪೂರಿ ಮಾಡಿ ಆಲೂಗೆಡ್ಡೆ ಸಾಗು ಮಾಡಿಬಿಟ್ಟು ಜಾಮೂನ್ ಮಾಡಿದ್ದೀನಿ. ನನಗೆ ಹೆಸರುಬೇಳೆ ತುಂಬ ಇಷ್ಟ ಆಗುತ್ತೆ, ಒಂಥರ ಇದ್ದರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಊಟದಲ್ಲಿ. ಹಾಗಾಗಿ ಹೆಸರುಬೇಳೆ ಮಾಡೋಣ, ಬೇಸಿಗೆ ಎಲ್ಲ ಸ್ವಲ್ಪ ತಂಪಾಗುತ್ತೆ ಅಂತ ಹೇಳಿ ಹೆಸರುಬೇಳೆ ಮಾಡಿಕೊಂಡೆ. ಹಾಗೆ ಒಂದು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಗ್ರೇಪ್ಸ್ ಎಲ್ಲ ತೊಳೆದಿಟ್ಕೊಂಡೆ. ಇಲ್ಲಿ ನಾನು ಜಾಮೂನ್ ಮಾಡ್ತಾಯಿದ್ದೀನಿ. ಜಾಮೂನು ನನ್ನ ಮಗಳಿಗೆ ತುಂಬ ಫೇವ್ರೇಟು, ಸಿಕ್ಕಾಬಟ್ಟು ಏನೇ ಸ್ಪೆಷಲ್ ಅಂದ್ರೂ ಫಸ್ಟ್ ಕೇಳೋದು ಜಾಮೂನು. ಇವತ್ತು ಕೂಡ ಅಷ್ಟೇ, ನಾನೇನೋ ಕೇಳ್ತೀನಿ ನೀವು ಬೈಯಲ್ಲ ಅಂದರೆ ಮಾಡಿಕೊಡ್ಬೇಕು ಅಂತ. ಸರಿ ಏನು ಅಂದರೆ ಜಾಮೂನು, ಸರಿ ಓಕೆ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಜಾಮೂನ್ಗೆಲ್ಲ ಮಾಡಿಕೊಂಡೆ. ಜಾಮೂನ್ಗೆ ಪಾಕ ನಾನು ತುಂಬ ಅಂದರೆ ಮೀಡಿಯಮ್ ಸಕ್ಕರೆ ಹಾಕಿ ಪಾಕ ತೆಗಿತೀನಿ, ತುಂಬ ಸ್ವೀಟ್ ಆಗಬಾರ್ದು ಆ ಥರ. ಹಾಗಾಗಿ ಅದು ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ. ದ್ರಾಕ್ಷಿ ಹಣ್ಣಿಗೆ ತುಂಬಾ ಪೆಸ್ಟಿಸೈಡ್ಸ್ ಹಾಕ್ತಿರ್ತಾರೆ, ದ್ರಾಕ್ಷಿ ಹಣ್ಣು ಬರೋದಿಲ್ಲ. ಸೊ ಹಾಗಾಗಿ ದ್ರಾಕ್ಷಿಯನ್ನು ತಂದ ಮೇಲೆ ಮನೆಯಲ್ಲಿ ನೀರಲ್ಲಿ ಸೋಡಾ ಅಥವಾ ಉಪ್ಪು ಹಾಕಿ ನೆನೆಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ವಾಶ್ ಮಾಡಿ ಆಮೇಲೆ ನೀವು ಏನಾದರೂ ಬಳಸ್ಕೋಬಹುದು. ಮಕ್ಳಿಗೆ ಕೊಡೋ ಹಾಗಿದ್ರು ಅಷ್ಟೇ, ನಾವು ಸುಮ್ಮನೆ ನೀರಲ್ಲಿ ಹಿಂಗೆ ತೊಳೆದು ಕೊಟ್ಟರೆ ಅದು ಅಷ್ಟು ನೀಟಾಗಿ ಹೋಗೋದಿಲ್ಲ. ಸೊ ಹಾಗಾಗಿ ಆಲೂಗೆಡ್ಡೆ ಸಾಗು ಮಾಡೋಣ, ಕ್ವಿಕ್ಕಾಗಿ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ. ನಾನು ಇವತ್ತು ಹೇಳೋ ಥರ ನೀವು ಕೂಡ ಟ್ರೈ ಮಾಡಿ. ಆಲೂಗೆಡ್ಡೆ ಸಾಗು ಪೂರಿ ಬೆಸ್ಟ್ ಕಾಂಬಿನೇಷನ್ ಅಂತ ನೀವೇ ಹೇಳ್ತೀರಾ. ಆಲೂಗೆಡ್ಡೆಯನ್ನು ಬೇಯಿಸ್ಕೊಂಡಿದ್ದೀನಿ, ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ಅಷ್ಟರೊಳಗೆ ಇದು ಗುಲಾಬ್ ಜಾಮೂನ್ ತಣ್ಣಗಾಗಿತ್ತು, ಪಾಕದಲ್ಲಿ ಹಾಕಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಈಗ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕ್ಕೋಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಕೆಂಪಾದಮೇಲೆ ಬೇಕಂದರೆ ಕರಿಬೇವು ಕೂಡ ಹಾಕ್ಕೋಬಹುದು. ಅದಕ್ಕೆ ನಾನು ಸ್ವಲ್ಪ ಏನಂತ ಅಂದರೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೋತೀನಿ. ಚೆನ್ನಾಗಿ ಫ್ರೈ ಆಗಿದೆ ಕಡಲೆಬೇಳೆ. ಅದಾದಮೇಲೆ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದಂಥ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ರೆ ಬೆಸ್ಟ್ ಆಗುತ್ತೆ. ಪ್ರೀತಮ್ ಅಷ್ಟರೊಳಗೆ ಒಂದು ಅರ್ಧ ಗಂಟೆ ಮಲಗಲಿ, ಯಾಕೆಂದರೆ ಮಧ್ಯಾಹ್ನ ಮಲಗಿರಲಿಲ್ಲ, ಸುಮಾರು ಕಡಿಮೆ ಹೊತ್ತು ನಿದ್ದೆ ಮಾಡಿದ್ದು. ಸರಿ ಮಲಗಲಿ ಅಂತ ಮಲಗಿಸಿದ್ದೆ, ಅಡುಗೆ ಕೆಲಸ ಆಗಲಿ ಅಂತ. ಅವನು ಒಂದು ಹಾಫ್ ಆನ್ ಅವರ್ಗೆ ಎದ್ಬಿಟ್ಟ. ಮತ್ತೆ ಸರಿ ಆಯಿತು ಅಂತ ಹೇಳಿ ಅವನ್ನ ಅಕ್ಕ ಇರಬೇಕಾದ್ರೆ ಅಕ್ಕನ ಜೊತೆ ಡೈವರ್ಟ್ ಮಾಡ್ಬೋದು ಈಸಿಯಾಗಿ. ಒಬ್ಬಳೇ ಆದರೆ ಕಷ್ಟ ಆಗುತ್ತೆ ಈ ಥರ.
ಸ್ವಲ್ಪ ಅದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ. ಅದು ನಿಮ್ಮ ಟೇಸ್ಟಿಗೆ ಬಿಟ್ಟಿದ್ದು. ಕಡಲೆ ಹಿಟ್ಟೇನಿದೆಯಲ್ಲ, ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿಟ್ಕೊಂಡಿರ್ತೀನಿ. ಈಗ ಇದಕ್ಕೆ ನಾನು ಆಲೂಗೆಡ್ಡೆ ಬೇಯಿಸಿದ್ನಲ್ಲ, ಆ ಆಲೂಗೆಡ್ಡೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ನಾನು ಏನು ಪೇಸ್ಟ್ ಮಾಡಿಟ್ಟಿದ್ದೆ ಕಡಲೆ ಹಿಟ್ಟಿನ ಪೇಸ್ಟನ್ನು ಹಾಕ್ಕೊಂಡ್ರೆ ಒಂದು ಗ್ರೇವಿ ಟೇಸ್ಟು ಸಖತ್ತಾಗಿ ಬರುತ್ತೆ. ನೀವು ಟ್ರೈ ಮಾಡಬಹುದು. ರುಚಿ ರುಚಿಯಾದ ಆಲೂಗೆಡ್ಡೆ ಸಾಗು ರೆಡಿ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಗೋಯಿತು. ದ್ರಾಕ್ಷಿದು ಜ್ಯೂಸ್ ಮಾಡಿದೆ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಸ್ವಲ್ಪ ದ್ರಾಕ್ಷಿ ಇವಾಗಂತೂ ಸ್ವೀಟಾಗಿ ಬರುತ್ತೆ, ದ್ರಾಕ್ಷಿ ಹುಳಿನೇ ಇರೋದಿಲ್ಲ, ಅಷ್ಟು ಸ್ವೀಟಾಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಅಂದರೆ ಒಂದಿಷ್ಟು ಉಳಿದಿತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಜ್ಯೂಸ್ ಮಾಡೋಕ್ಕೆ ಹಾಕಿದ್ದೀನಿ. ಸ್ವಲ್ಪ ಪುದೀನ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಟೇಸ್ಟ್ ಬರುತ್ತೆ. ಮೇಲೆ ಬೇಕಾದ್ರೆ ಚಾಟ್ ಮಸಾಲ ಹಾಕ್ಕೊಬೋದು. ಸಕ್ಕರೆ ಹಾಕಿದ್ರೆ ಏನು ಬೇಕಾಗಲ್ಲ, ಉಪ್ಪು ಹಾಕಿ ಕೂಡ ಮಾಡ್ಬೋದು. ಸಕ್ಕರೆ ನೀರು ಹಾಕಿಬಿಟ್ಟು ರುಬ್ಕೊಂಡು ಸೋಸ್ಕೊಂಡ್ರೆ ಸಾಕು. ಎಷ್ಟು ಟೇಸ್ಟಿಯಾಗಿರುತ್ತೆ ಈ ಜ್ಯೂಸ್ ಅಂತಂದರೆ ಗ್ರೇಪ್ಸಿಂದ ಮಾಡಿರೋದು ಅಂತ ಗೊತ್ತೇ ಆಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸರಿ, ನಾನು ಈ ಥರ ಏನಾದರೂ ಸ್ಪೆಷಲ್ ಟೈಮಲ್ಲಿ ಜ್ಯೂಸ್ ಮಾಡ್ತೀನಿ, ಯಾವುದಾದ್ರೂ ಒಂಥರ. ಜಾಮೂನ್ ಕೂಡ ರೆಡಿ ಆಯಿತು. ಸರಿ, ಡೈನಿಂಗ್ ಟೇಬಲ್ ಮೇಲೆ ಎಲ್ಲನೂ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಅಷ್ಟರೊಳಗೆ ನನ್ನ ಹಸ್ಬೆಂಡ್ ಬೇಗನೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದರು. ಸೊ ಎಲ್ಲರೂ ಕೂಡ ಬರ್ಡೇಗೆ ಜೊತೆಯಾಗಿ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಸೊ ಎಲ್ಲ ಒಂದು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ತುಂಬ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ತುಂಬ ಕಷ್ಟ ಎಲ್ಲರೂ ಒಟ್ಟಿಗೆ ಇರೋದು. ಸೊ ಸಿಕ್ಕಂಥ ಟೈಮನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ಹ್ಯಾಪಿಯಾಗಿದ್ದರೆ ಅಷ್ಟೇ ಸಾಕಲ್ವಾ. ಸೊ ಇವತ್ತಿನ ನನ್ನ ಬರ್ತ್ಡೇ ಹೀಗಿತ್ತು. ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಲಾಸ್ಟಲ್ಲಿ ನಾನು ನನ್ನ ಮಗಳು ಕೊಡಿಸಿರೋಂಥ ವಾಚನ್ನು ಕೂಡ ತೋರಿಸ್ತೀನಿ. ಸೊ ಲಾಸ್ಟ್ವರೆಗೂ ವಿಡಿಯೋನ ನೋಡಿ. ಪಲ್ಯದ ತಿನ್ನು, ಡಿಪ್ ಮಾಡಿ. ಔಟ್ಸೈಡ್ ಊಟಕ್ಕೆ ಹೋಗೋಣ ಅಂತ ಹೇಳಿದರು. ನಾನು ಅಮ್ಮ ಆಗಿ ಮನೆಯಲ್ಲಿ ಎಲ್ಲ ಟೈಮಲ್ಲೂ ಸ್ಪೆಷಲಾಗಿ ಏನಾದರೂ ಮಾಡಿಕೊಡ್ತಾ ಇರ್ತೀನಿ. ಸೊ ನನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಹೊರಗಡೆ ಹೋಗಿ ಊಟ ಮಾಡೋದು ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಮಾಡಿಕೊಡೋಣ ಅಂತ ಹೇಳಿ ತುಂಬ ಜಾಸ್ತಿ ಏನು ರೆಸಿಪೀಸ್ ಮಾಡಿಲ್ಲ, ತುಂಬ ಕಡಿಮೆನೇ ಮಾಡಿದೆ ನಾನು. ಪೂರಿ, ಆಲೂಗೆಡ್ಡೆ ಸಾಗು, ಆಮೇಲೆ ಜ್ಯೂಸ್ ಮಾಡಿದ್ದೆ, ಹೆಸರುಬೇಳೆ ಮಾಡಿದ್ದೆ, ಜಾಮೂನ್ ಮಾಡಿದ್ದೆ, ಇಷ್ಟೇ. ಹಾಗೆ ಇದ್ರ ಜೊತೆ ಒಂದು ರೆಸಿಪಿ ಮಿಸ್ ಆಗೋಯಿತು, ಟೈಮ್ ಆಗೋಯಿತು. ಸೊ ಹಾಗಾಗಿ ಅದನ್ನು ಆ್ಯಡ್ ಮಾಡ್ಕೊಳ್ಳೋಕೆ ಆಗಿಲ್ಲ. ನನ್ನ ಹಸ್ಬೆಂಡ್ ನನಗೆ ಗೊತ್ತಿಲ್ದಲೇ ಹನಿ ಕೇಕನ್ನು ಬುಕ್ ಮಾಡಿಬಿಟ್ಟಿದ್ರು. ಹನಿ ಕೇಕ್ ಅಂತ ಅಂದರೆ ಲಾಸ್ಟ್ ಟೈಮ್ ನನ್ನ ಹಸ್ಬೆಂಡ್ ಬರ್ಡೇಗೆ ನಾನು ಅದನ್ನು ತುಂಬ ಹುಡುಕಾಡಿದ್ದೆ, ಸಿಕ್ಕಿರಲಿಲ್ಲ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ನನಗೆ ಈ ಸರಿ ಹನಿ ಕೇಕನ್ನು ಬುಕ್ ಮಾಡಿ ಕೊಡಿಸಿದ್ರು. ಸೊ ಇಷ್ಟೇ. ನನಗೇನು ಈ ಬರ್ಡೇಗಳಲ್ಲೆಲ್ಲ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ, ಬಟ್ ಆದ್ರೂ ಫ್ಯಾಮಿಲಿಯಲ್ಲಿ ಅದು ಒಂಥರ ಸ್ಪೆಷಲ್ ಡೇ ಆಗಿಬಿಟ್ಟಿದೆ ಈ ನಡುವೆ ಅಲ್ವಾ. ಎಲ್ಲರೂ ಹುಟ್ಟಿದ ಹಬ್ಬನೂ ಕೂಡ ಒಂಥರ ಸ್ಪೆಷಲ್ ಸೆಲೆಬ್ರೇಷನ್, ಸ್ಪೆಷಲ್ ಡೇ, ಒಂಥರ ಖುಷಿಯನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಒಂದೊಂದು ದಿನ ಅಲ್ವಾ. ಸೊ ಇವತ್ತು ನಂಗೆ ತುಂಬ ಬೇಜಾರಾಗಿದೆ ಏನು ಅಂದರೆ, ಲಾಸ್ಟ್ ಇಯರ್ ಇವತ್ತು ಅಮ್ಮನ ಜೊತೆ ಇದೆ, ಈ ಸರಿ ಅಮ್ಮನ ಜೊತೆ ಇರೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟೇ. ಸೊ ನೋಡಿ ನನ್ನ ಸರ್ಪ್ರೈಸ್ ಗಿಫ್ಟ್. ಸೊ ನನ್ನ ಮಗಳ ಕೈಲೇ ಹಾಕಿಸ್ಕೋಬೇಕು ಅಂತ ಹೇಳ್ಬಿಟ್ಟು ವಾಚ್ ತಂದಾಗಿಂದ ನಾನು ಓಪನ್ ಕೂಡ ಮಾಡಿರಲಿಲ್ಲ, ಹಾಗೇ ಎತ್ತಿಟ್ಟಿದ್ದೆ. ಸೊ ನನ್ನ ಮಗಳು ಹಾಕಿದ್ದು ನೋಡಿ ತುಂಬ ಖುಷಿ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆಯಾ, ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿ. ಸ್ಯಾರಿ ಮೇಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಇದಿನ್ನೂ ಲೈಟಿಗೆ ತುಂಬ ಬ್ರೈಟಾಗಿ ಕಾಣಿಸುತ್ತೆ. ಸೊ ಈ ಥರ ಇತ್ತು ನನ್ನ
ಬರ್ತ್ಡೇ ಸೆಲೆಬ್ರೇಷನ್. ಸೊ ಕೇಕೆಲ್ಲ ಕಟ್ ಮಾಡೋದಕ್ಕೆ ಅಂತ ರೆಡಿ ಆಗ್ತಾಯಿದ್ದೀವಿ. ಇವತ್ತಿನ ವ್ಲಾಗ್ನ ಕೂಡ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸರಿ ನಾನು ನನ್ನ ಹುಟ್ಟಿದ ಹಬ್ಬಕ್ಕೆ ಯಾರೆಲ್ಲ ವಿಶ್ ಮಾಡಿದರೆ ಎಲ್ಲರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಹಾಗೆ ಯಾವಾಗಲೂ ನನ್ನ ಜೊತೆ ಇದ್ದು ನನ್ನನ್ನು ಮೋಟಿವೇಟ್ ಮಾಡೋ ನನ್ನ ವ್ಯೂವರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಅಮ್ಮನಿಗೆ, ನನ್ನ ಹಸ್ಬೆಂಡ್ಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ, ಸೊ ನನ್ನ ಲೈಫನ್ನು ಫುಲ್ಫಿಲ್ ಮಾಡಿದ್ದಂಥ ಇವರೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಸ್ಪೆಷಲಾಗಿ ನನ್ನ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಬ್ಯೂಟಿಫುಲ್ ಲೈಫನ್ನು ನನಗೆ ಕೊಟ್ಟಿದ್ದಕ್ಕೆ. ನಾನು ಈ ಲೈಫನ್ನು ಲೀಡ್ ಮಾಡ್ತಾ ಇರೋದೇ ನಿಮ್ಮಿಂದ. ಸೊ ಹಾಗಾಗಿ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ತಾ ನನ್ನ ಹುಟ್ಟಿದ ಹಬ್ಬನ ಮುಗಿಸ್ಕೊತಾ ಇದ್ದೀನಿ. ಇವತ್ತಿಗೆ ನನಗೆ 1 ಇಯರ್ ಜಾಸ್ತಿ ಆಯಿತು ಅಂತ ಹೇಳ್ಬೋದು. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.